These are questions from 2017 question paper. 91 ಯಾವ 4 ಅಂಕಿಯ ದೊಡ್ಡ ಸಂಖ್ಯೆಯನ್ನು 82ರಿಂದ ಸಂಪೂರ್ಣವಾಗಿ ಭಾಗಿಸಬಹುದು? ಇಲ್ಲಿ ದೊಡ್ಡ ಸಂಖ್ಯೆ ಅಂತ ಹೇಳಿರೋದ್ರಿಂದ ಲಾರ್ಜೆಸ್ಟ್ ನಂಬರ್ ಇಂದ ನಾನು ಶುರು ಮಾಡ್ತೀನಿ. ಇದರಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಅಲ್ಲಿ ಲಾರ್ಜೆಸ್ಟ್ ಯಾವುದು ಅಂತಂದ್ರೆ ಆಪ್ಷನ್ 2 ಇದೆ. 9988. ಇದು 88ರಿಂದ ಭಾಗ ಆಗ್ಬೇಕು. ನೋಡಿ, 88ನ್ನ ನಾವು 11 ಇಂಟು 8 ಅಂತ ಸಪರೇಟ್ ಮಾಡ್ಬೋದು. ಡಿವೈಡ್ ಮಾಡಕ್ ಈಸಿ ಆಗ್ಲಿ ಅಂತೇಳಿ 11 ಇಂಟು 8 ಅಂತ ಮಾಡ್ತೀವಿ. 11 ಒಂದ್ಲೆ 11 9 99. ಡೈರೆಕ್ಟ್ ಆಗಿ ಡಿವೈಡ್ ಮಾಡಬಾರ್ದು, ಡೈರೆಕ್ಟ್ ಆಗಿ 2 ಅಂಕಿ ಬರೋದ್ರಿಂದ ಇಲ್ಲಿ 0 ಹಾಕಿ 11 8 88. ಈಗ 8ಇಂದ ಭಾಗ ಆಗುತ್ತೆ ನೋಡೋಣ ಒಂದ್ಸರಿ. 908 ಬೈ 8. 8 ಒಂದ್ಲೆ 8, 8 ಒಂದ್ಲೆ 8, 1 ಉಳಿತು 10 ಆಯ್ತು. ಅಗೇನ್ 8 ಒಂದ್ಲೆ 8, 2 ಉಳಿತು 28 ಆಯ್ತು. 8 3 24 ಬರ್ತದೆ. ಹಾಗಾಗಿ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಭಾಗ ಆಗಲ್ಲ. ಸೊ 9988 ಆಗಲ್ಲ. ಇದಕ್ಕಿಂತ ಕಡಿಮೆ ಇರೋದು ಅಂದ್ರೆ 9944. ಇದನ್ನ ಚೆಕ್ ಮಾಡೋ ಒಂದ್ಸರಿ. 9944 ಸೇಮ್ ಪ್ರಾಸೆಸ್. 11 ಇಂಟು 8. 11 ಒಂದ್ಲೆ 11 9 99, 11 4 44. ಓಕೆ, ಈಗ 8 ಒಂದ್ಲೆ 8, 8 1 8, ಮತ್ತಿಲ್ಲಿ 1 ಉಳಿತು 10 ಆಯ್ತು. 8 1 8, 2 ಉಳಿತು 24, 8 3 24. ಇದು ಸಂಪೂರ್ಣವಾಗಿ ಭಾಗ ಆಗ್ತದೆ. ಸೊ ಆಪ್ಷನ್ 4 ಕರೆಕ್ಟ್. ಇನ್ನು 3 ಮತ್ತು 1 ಇದರಲ್ಲಿ ಯಾವ್ದಾದ್ರು ಒಂದು ಆದ್ರೂ ಕೂಡ ನಾವು ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ಅವರೇ ಹೇಳಿದರೆ ದೊಡ್ಡ ಸಂಖ್ಯೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ 3ರಲ್ಲಿ ದೊಡ್ಡ ಸಂಖ್ಯೆ ಇದಾಗೋದ್ರಿಂದ ಇದನ್ನ ಸೆಲೆಕ್ಟ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಕ್ವಶನ್, 40ಕ್ಕಿಂತ ಕಡಿಮೆ ಇರುವ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅಂತ ಕೇಳ್ತಾರೆ. 40ಕ್ಕಿಂತ ಕಡಿಮೆ ಇರತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳನ್ನ ಫಸ್ಟ್ ಲಿಸ್ಟ್ ಮಾಡೋಣ. ಯಾವ್ಯಾವುದು? 2, 3, 5, 7, 11, 13, 17, 19, 17, 18, 19, 20, 21, 23, 26, 27, 29, 37. ಇಷ್ಟು ಸಂಖ್ಯೆಗಳು 40ಕ್ಕಿಂತ ಕಡಿಮೆ ಇರತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು. ಎಷ್ಟಿದೆ ನೋಡ್ರಿ? 1 2 3 4 5 6 7 8 9 10 11 12. 12 ಇದೆ. ಸೊ ಆಪ್ಷನ್ 2 ಕರೆಕ್ಟ್. ಎ ಮತ್ತು ಬಿ ನ ಬೆಲೆ ಏನು? ಇದನ್ನ ಆಕ್ಚುಲಿ ಒಂದು ಪ್ರಾಪರ್ ಆರ್ಡರ್ ಅಲ್ಲಿ ಬರೀಬೇಕು ನಾವು. 2AB ಈ ರೀತಿ ಇದೆ. ಇನ್ನು AB ಇದು 1 ಆಕ್ಚುಲಿ. ಈ ರೀತಿ ಒಂದ್ರ ಕೆಳಗಡೆ 1 ಬರಬೇಕು. ಇಲ್ಲಿ ಬಿಡಿ ಸ್ಥಾನದಲ್ಲಿ 8, 10 ಸ್ಥಾನದಲ್ಲಿ 1 ಇದೆ, 100 ಸ್ಥಾನದಲ್ಲಿ ಬಿ ಅಂತ ಇದೆ. ಇದು ಪ್ಲಸ್. ಓಕೆ, ಈಗ ಬಿ ಪ್ಲೇಸ್ ಅಲ್ಲಿ ಎಷ್ಟಿದ್ರೆ ಇಲ್ಲಿ 8 ಬರುತ್ತೆ ಅಂತಂದ್ರೆ ಬಿ ಪ್ಲೇಸ್ ಅಲ್ಲಿ 7 ಇರಬೇಕು. 7 ಪ್ಲಸ್ 1 8 ಆಗುತ್ತೆ. ಸೊ ಬಿ ಈಕ್ವಲ್ ಟು 7 ಪಕ್ಕ. ಬಿ ಈಕ್ವಲ್ ಟು 7 ಆದ್ರೆ ನೋಡಿ, ಎ ಮತ್ತು ಬಿ ಅಂತ ಕೇಳಿದ್ರಿಂದ ಸೆಕೆಂಡ್ ವ್ಯಾಲ್ಯೂ 7 ಇರಬೇಕು. ಇಲ್ಲಿ ಸೆಕೆಂಡ್ ವ್ಯಾಲ್ಯೂ 3 ಇದೆ. ಸೊ ಆಪ್ಷನ್ 1 ರಾಂಗ್. ಇಲ್ಲಿ ಸೆಕೆಂಡ್ ವ್ಯಾಲ್ಯೂ 4 ಇದೆ. ಆಪ್ಷನ್ 4 ಇದೆ, ಆಲ್ಸೋ ರಾಂಗ್. 3 ಅಥವಾ 2 ಆಗಿರ್ಬೇಕು. ಓಕೆ, 2A. ಬಿ ಅಂತಂದ್ರೆ 7 ಅಂತ ಗೊತ್ತಾಯ್ತು. ಇಲ್ಲಿ 1, 7 ಪ್ಲಸ್ 1 8. ಬಿ ಅಂದ್ರೆ 7 ಅಂತ ಗೊತ್ತಾಗಿರೋದ್ರಿಂದ ಇಲ್ಲಿ 7 ಹಾಕೋಣ, ಇಲ್ಲಿ 1 ಹಾಕೋಣ. ಆಮೇಲೆ ಎ ಗೊತ್ತಿಲ್ಲ ನಮಗೆ, ಬಿ ಅಂದ್ರೆ 7. ಸರಿ, ಎ ಎಷ್ಟು ಹಾಕಿದ್ರೆ ಇಲ್ಲಿ ಆಡ್ ಮಾಡಿದಾಗ ಕೂಡಿಸಿದಾಗ 1 ಬರ್ತದೆ. 1 ಹಾಕಿದ್ರೆ 7 1 8 ಆಗುತ್ತೆ. 2 ಹಾಕಿದ್ರೆ 9 ಆಗುತ್ತೆ. 3 ಹಾಕಿದ್ರೆ 10 0 ಬರುತ್ತೆ. 4 ಹಾಕಿದ್ರೆ 7 4 11 ದಶಕ 1 ಅಂತ ಬರ್ತದೆ. ಅಂದ್ರೆ ಎ ಪ್ಲೇಸ್ ಅಲ್ಲಿ ಎಷ್ಟು ಹಾಕ್ಬೇಕಾಗತ್ತೆ? ನಾವು 4 ಹಾಕ್ಬೇಕು. 4 ಹಾಕಿದ್ರೆ 7 4 11 ದಶಕ 1. ಇಲ್ಲಿ ಎಷ್ಟು ಹಾಕಿದೀವಿ? ಹಾಗಾದ್ರೆ 4 ಹಾಕಿದೀವಿ. ಎ 4 ಅಲ್ಲ, ಇಲ್ಲಿ ಎ ಇದೆ, ಇಲ್ಲೂ ಎ ಇದೆ. ಸೊ 4 2 6, 6 1 7 ಕರೆಕ್ಟ್ ಆಗಿದೆ. ದೇರ್ಫೋರ್ ಎ ಈಕ್ವಲ್ ಟು 4. ಆಪ್ಷನ್ 3 ಕರೆಕ್ಟ್. ಇಲ್ಲ ಅಂದ್ರೆ ಬಿ ವ್ಯಾಲ್ಯೂ ಇಲ್ಲಿ 7 ಅಂತ ಸಿಕ್ಕಿರೋದ್ರಿಂದ ಎ ವ್ಯಾಲ್ಯೂಗೆ 3 ಹಾಕಿ ನೋಡಿ, ಇನ್ನೊಂದ್ಸರಿ 4 ಹಾಕಿ ನೋಡಿ, ಸಿಕ್ಬಿಡ್ತದೆ. ಸೊ 4 ಹಾಕಿದ್ರೆ ಕರೆಕ್ಟ್. ಸೊ ಆಪ್ಷನ್ 3 ಕರೆಕ್ಟ್. ನೆಕ್ಸ್ಟ್ ಒನ್, ಕೆಳಗೆ ಕೊಟ್ಟಿರುವ ಚಿತ್ರವು ಗಣಿತೀಯ ಕ್ರಿಯೆಯನ್ನು ಸೂಚಿಸುತ್ತದೆ. ಯಾವ ಗಣಿತೀಯ ಕ್ರಿಯೆಯನ್ನು ಸೂಚಿಸುತ್ತದೆ ಅಂತ ಮೊದಲಿಗೆ ನೋಡಿ. 0 ಇಂದ ನಾವು ಶುರು ಮಾಡೋದು. 0 ಇಂದ ಬಲ್ಗಡೆ ಹೋಗಿದೆ 4ರವರೆಗೆ, ಅಂದ್ರೆ 1 2 3 4. ಫಸ್ಟ್ ಏನಾಗಬೇಕು? 4 ಪ್ಲಸ್ ಮತ್ತೆ ರಿಟರ್ನ್ ವಾಪಸ್ ಹೋಗಿದೆ. ಎಷ್ಟು ಸ್ಟೆಪ್ಸ್ ಹಿಂದ್ಗಡೆ ಹೋಗಿದೆ ಅಂತಂದ್ರೆ 1 2 3 4 5 6 7 7 ಸ್ಟೆಪ್ಸ್
ಬ್ಯಾಕ್ ಸೈಡ್ ಹೋಗಿರೋದ್ರಿಂದ ಲೆಫ್ಟ್ ಸೈಡ್ ಹೋಗಿರೋದ್ರಿಂದ -7 ಅಂತ ಬರೀಬೇಕಾಗುತ್ತೆ. ಅಗೇನ್ ಮತ್ತೆ ಇಲ್ಲಿಂದ ಮತ್ತೆ ರೈಟ್ ಸೈಡ್ ಹೋಗಿದೆ, ಸೊ ಪ್ಲಸ್ ಬರಬೇಕು. ಎಷ್ಟು ಹೆಜ್ಜೆ ಅಂದ್ರೆ 1 2 3 4 5, ಸೊ +5. ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯಾ ರೇಖೆಯ ಆಪರೇಷನ್ ಇಲ್ಲೇನು ಬರ್ದಿದ್ದೀನಿ, 4 + (-7 + 5). ಈ ಒಂದು ಮ್ಯಾಥಮೆಟಿಕಲ್ ಪ್ರಾಸೆಸ್ ಅನ್ನು ತೋರಿಸುತ್ತಿದ್ದು. ಸೊ ಆಪ್ಷನ್ 1 ಕರೆಕ್ಟ್. ಆಪ್ಷನ್ 1. ಕುಮಾರನು ಸೋಮವಾರ 1:15 ಗಂಟೆಗಳು 1/2, ಮಂಗಳವಾರ 1/5 ಗಂಟೆಗಳು ಮತ್ತು ಬುಧವಾರ 4 ಗಂಟೆಗಳ ಕಾಲ ಕೆಲಸ ಮಾಡುತ್ತಾನೆ. ಇದರ ಒಟ್ಟು ಸಮಯದಲ್ಲಿ ಇದೇನಿದೆ ಈಗ ಕೆಲಸ ಮಾಡಿದಲ್ಲ, ಅದರ ಒಟ್ಟು ಸಮಯದಲ್ಲಿ 1/3 ಗಂಟೆಗಳನ್ನು ಅಂತರ್ಜಾಲ ಶೋಧಕ್ಕೆ ವಿನಿಯೋಗಿಸುತ್ತಾನೆ. ಅವನು ಅಂತರ್ಜಾಲ ಶೋಧಕ್ಕೆ ವಿನಿಯೋಗಿಸಿದ ಸಮಯ ಎಷ್ಟು? ಮೊದಲಿಗೆ ಈ 3 ಟೈಮನ್ನ ಏನು ಟೋಟಲ್ ಮಾಡಿ ಆಡ್ ಮಾಡಿ. ಮೊದಲಿಗೆ 1/2 ಇದೆ. 1/2 ಅಂದ್ರೆ 2 1 2 2 1 3 3/2 ಗಂಟೆಗಳು. ಅದೇ ರೀತಿ ಇದನ್ನ ಇದು ಯಾವುದು ಇಂಪ್ರಾಪರ್ ಫ್ರಾಕ್ಷನ್ ಕನ್ವರ್ಟ್ ಮಾಡಿದ್ರೆ 5 25 25 1 26/5. ಇನ್ನು ಬುಧವಾರ 4 ಗಂಟೆ ಅಂತ ಹೇಳಿದ್ರೆ 4 ಗಂಟೆ ಮಾತ್ರ. 3 ಆಡ್ ಮಾಡಿ 3/2 + 26/5 + 4. ಕೆಳಗಡೆ ಏನಿಲ್ಲ ಅಂದ್ರೆ 1. ಲಸ ತೆಗೆದ್ರೆ ಎಷ್ಟು ಬರುತ್ತೆ? 5 7 10 ಬರ್ತದೆ. ಲಸ 10. ಈಗ 10 ಬಂದಿದೆ ಅಂತಂದ್ರೆ ಇಲ್ಲಿ 2 5 10 ಬರಬೇಕು. ಇಲ್ಲಿ 5 2 10, ಇಲ್ಲಿ 1 10 10 ಗುಣಿಸ್ರಿ. ಈಗ 3 5 15 ಪ್ಲಸ್ 26 2 52 ಪ್ಲಸ್ 14 40. ಆಡ್ ಮಾಡಿದ್ರೆ 40 ಇದೊಂದು 50 90 ಇದೊಂದು 10 100 ಇದೊಂದು 7 107/10. ಇದು ಒಟ್ಟು ಗಂಟೆಗಳು. ಇದರ 1/3 ಅಂತ ಹೇಳ್ತಾನೆ. ದೇರ್ಫೋರ್ 107/10 ಇಂಟು 1/3. 107 1 107/13 30. ಇಲ್ಲಿ ಕೆಳಗಡೆ 30 30 ಅಂತ ಇದೆ. ಸೊ ಇದನ್ನ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಎಲ್ಲ ಮಿಶ್ರ ಭಿನ್ನರಾಶಿನಲ್ಲಿ ಇರೋದ್ರಿಂದ ಇದನ್ನ ಮಿಕ್ಸ್ಡ್ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡೋಣ. ಮಿಶ್ರ ಭಿನ್ನರಾಶಿಗೆ ಕನ್ವರ್ಟ್ ಮಾಡೋಣ ಈಗ. ಓಕೆ, 107 30 33 90, 34 120 ಆಗುತ್ತೆ. 7 10 9 ಹೋದ್ರೆ 1. ಸೊ ಮಿಶ್ರ ಭಿನ್ನರಾಶಿ ರೂಪದಲ್ಲಿ ಬರೆದ್ರೆ 3 17/30 ಗಂಟೆಗಳು. 3 17/30 ಅಂತಂದ್ರೆ ಆಪ್ಷನ್ 4. 96 60 ವಿದ್ಯಾರ್ಥಿಗಳಿರುವ ತರಗತಿಯಲ್ಲಿ 1/4 ವಿದ್ಯಾರ್ಥಿಗಳು ವಿಜ್ಞಾನವನ್ನು ಅಭ್ಯಾಸ ಮಾಡಲು, 2/3 ವಿದ್ಯಾರ್ಥಿಗಳು ಆಂಗ್ಲ ಭಾಷೆಯನ್ನು ಅಭ್ಯಾಸ ಮಾಡಲು ಮತ್ತು ಇನ್ನುಳಿದ ವಿದ್ಯಾರ್ಥಿಗಳು ಗಣಿತವನ್ನು ಅಭ್ಯಾಸ ಮಾಡಲು ಇಷ್ಟಪಡುತ್ತಾರೆ. ಒಟ್ಟು ವಿದ್ಯಾರ್ಥಿಗಳಲ್ಲಿ ಗಣಿತವನ್ನು ಅಭ್ಯಾಸ ಮಾಡಲು ಇಷ್ಟಪಡುವ ವಿದ್ಯಾರ್ಥಿಗಳ ಭಾಗ ಎಷ್ಟು ಅಂತ ಕೇಳ್ತಾರೆ. ಓಕೆ, ಈಗ ವಿಜ್ಞಾನ ಅಭ್ಯಾಸ ಮಾಡೋರು ಎಷ್ಟು ಜನ, ಆಂಗ್ಲ ಭಾಷೆ ಅಭ್ಯಾಸ ಮಾಡೋರು ಎಷ್ಟು ಜನ, ಫಸ್ಟ್ ಫೈಂಡ್ ಮಾಡೋಣ. ವಿಜ್ಞಾನ 60 ವಿದ್ಯಾರ್ಥಿಗಳಲ್ಲಿ 1/4 ಅಂತ ಹೇಳ್ತಾರೆ. 4 1 4 1 4, 2 ಉಳಿತು 20 ಆಯ್ತು, 4 5 20. ಅಂದ್ರೆ 15 ಜನ ವಿಜ್ಞಾನನ ಓದಕ್ಕೆ ಇಷ್ಟಪಡ್ತಾರೆ. ಇನ್ನು ಆಂಗ್ಲ ಭಾಷೆ ಇಂಗ್ಲಿಷನ್ನ ಓದೋದಕ್ಕೆ ಇಷ್ಟಪಡೋರು 2/3. 3 1 3 2 6 20, 22 40. ನೋಡಿ, ವಿಜ್ಞಾನ 15 ಜನ, ಇಂಗ್ಲಿಷ್ 40 ಜನ ಇಷ್ಟಪಡ್ತಾರೆ. ಉಳಿದವರು ಗಣಿತ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? ಇದು 55. 60 ಜನರಲ್ಲಿ 55 ಜನ ವಿಜ್ಞಾನ ಮತ್ತು ಆಂಗ್ಲ ಭಾಷೆನ ಇಷ್ಟಪಡ್ತಾರೆ. ಇನ್ನು ಉಳಿದವರು ಎಷ್ಟು ಜನ ಅಂತಂದ್ರೆ 60 - 55, 5 ಜನ ಮಾತ್ರ ಏನ್ ಮಾಡ್ತಾರೆ? ಮ್ಯಾಥಮೆಟಿಕ್ಸ್ ಅನ್ನ ಇಷ್ಟಪಡ್ತಾರೆ. ಇದನ್ನ ಯಾವುದು ಭಿನ್ನ ರಾಶಿನಲ್ಲಿ ಎಕ್ಸ್ಪ್ರೆಸ್ ಮಾಡೋದಾದ್ರೆ 60 ಜನರಲ್ಲಿ 5 ಜನ ಗಣಿತನ ಇಷ್ಟಪಡ್ತಾರೆ. ಡಿವೈಡ್ ಮಾಡಿ 5 1 5, 5 1 5, 1 ಉಳಿತು 10 ಆಯ್ತು, 5 7 10. ಸೊ ಇದನ್ನ 1/12 ಅಂತ ಹೇಳ್ಬೋದು. 1/12. ಆಪ್ಷನ್ 1 ಕರೆಕ್ಟ್. ಸಮೀಕರಣ 2x³ - x² - px - 2 = 0ಗೆ x - 2 ಅಪವರ್ತನವಾಗಿದೆ. p ನ ಬೆಲೆ ಏನು? ನೋಡಿ, ಈ ರೀತಿ ಅಪವರ್ತನ ಆಗಿದ್ರೆ ಈ x - 2 = 0,
ಅಂದ್ರೆ ಎಕ್ಸ್ ಈಕ್ವಲ್ ಟು 2 ಅನ್ನೋದು ಇಲ್ಲಿ ಸ್ಯಾಟಿಸ್ಫೈ ಮಾಡಬೇಕು. ಎಕ್ಸ್ ಈಕ್ವಲ್ ಟು 2 ಹಾಕಿದಾಗ 0 ಬರಬೇಕು. ಸಬ್ಸ್ಟಿಟ್ಯೂಟ್ ಮಾಡೋಣ. 2 ಇಂಟು 2 ಕ್ಯೂಬ್ ಮೈನಸ್ 2 ಸ್ಕ್ವೇರ್ ಮೈನಸ್ ಪಿ ಇಂಟು 2 ಮೈನಸ್ 2 ದ್ಯಾಟ್ ಶುಡ್ ಬಿ ಈಕ್ವಲ್ ಟು 0. ಯಾಕಂದ್ರೆ ಅಪವರ್ತನ ಫ್ಯಾಕ್ಟರ್ ಆಗಿರೋದ್ರಿಂದ. ಈಗ 2 ಕ್ಯೂಬ್ ಅಂದ್ರೆ 8, 8 ಎರಳೆ 16 ಮೈನಸ್ 2 ಸ್ಕ್ವೇರ್ ಅಂದ್ರೆ 4 ಮೈನಸ್ 2 ಇಂಟು ಪಿ ಇಸ್ 2p ಮೈನಸ್ 2 ಈಕ್ವಲ್ ಟು 0. 16ರಲ್ಲಿ 4 ಹೋದ್ರೆ 12, ಈ 2 ಕಳೆದ್ರೆ 10 ಮೈನಸ್ 2p ಈಕ್ವಲ್ ಟು 0. ಮೈನಸ್ 2p ಈ ಕಡೆ ಬರಲಿ, ಪ್ಲಸ್ 2p ಆಯಿತು, 10 ಆ ಕಡೆನೇ ಇರಲಿ. 2 1 2 5 therefore p ಈಕ್ವಲ್ ಟು 5. ಆಪ್ಷನ್ 3 ಕರೆಕ್ಟ್. 5x ಸ್ಕ್ವೇರ್ ಮೈನಸ್ 6x ಪ್ಲಸ್ 7 ಈಕ್ವಲ್ ಟು 0. ಸಮೀಕರಣದ ಮೂಲ ಸ್ವರೂಪ ಏನು ಅಥವಾ ಮೂಲಗಳ ಸ್ವರೂಪ? ಸಮೀಕರಣದ ಮೂಲಗಳ ಸ್ವರೂಪ ಇದು. ಮೂಲಗಳ ಸ್ವರೂಪ ಏನು? ಡಿಸ್ಕ್ರಿಮಿನೆಂಟ್ ಅಂತ ಹೇಳ್ತೀವಿ. ಇಫ್ ax square plus bx plus c equal to 0 is given quadratic equation, then discriminant is given by b square minus 4ac. b square minus 4ac ಏನಾದ್ರೂ ಗ್ರೇಟರ್ ದ್ಯಾನ್ 0 ಆಯಿತು ಅಂತಂದ್ರೆ ರೂಟ್ಸ್ ಆರ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್. ಪಾಸಿಟಿವ್ ಬಂತು ಅಂತಂದ್ರೆ ಮೂಲಗಳು ವಾಸ್ತವ ಮತ್ತು ವಿಭಿನ್ನ ಬೇರೆ ಬೇರೆ ರೂಟ್ಸ್ಗಳು ಬರ್ತವೆ ಮತ್ತು ರಿಯಲ್ ರೂಟ್ಸ್ ಆಗಿರ್ತವೆ. ಒಂದು ವೇಳೆ ಬಿ ಸ್ಕ್ವೇರ್ ಮೈನಸ್ 4ac ಏನಾದ್ರೂ ಈಕ್ವಲ್ ಟು 0 ಆದ್ರೆ ರೂಟ್ಸ್ ವಿಲ್ ಬಿ ರಿಯಲ್ ಬಟ್ ದೇ ವಿಲ್ ಬಿ ಈಕ್ವಲ್. ಸಮ ರೂಟ್ಸ್ ಮತ್ತು ವಾಸ್ತವ ರೂಟ್ಸ್ ಆಗಿರ್ತವೆ. ಇನ್ನು ಬಿ ಸ್ಕ್ವೇರ್ ಮೈನಸ್ 4ac ಏನಾದ್ರೂ ಲೆಸ್ ದ್ಯಾನ್ 0 ಬಂತು ಅಂತಂದ್ರೆ ಇಮ್ಯಾಜಿನರಿ ರೂಟ್ಸ್ ಬರ್ತವೆ. ಇಮ್ಯಾಜಿನರಿ ರೂಟ್ಸ್, ಇಮ್ಯಾಜಿನರಿ ಅಂತಂದ್ರೆ ಅವಾಸ್ತವ ಅಂತ ಅನ್ಬಹುದು ಅಥವಾ ಕಲ್ಪಿತ, ವಾಸ್ತವ ಮೂಲಗಳಲ್ಲ ಅಷ್ಟೇ. ಒಟ್ಟಲ್ಲಿ ರಿಯಲ್ ರೂಟ್ಸ್ ಅಲ್ಲ, ಇಮ್ಯಾಜಿನರಿ ರೂಟ್ಸ್. ಓಕೆ, ಇಲ್ಲಿ ಎ ಅಂತಂದ್ರೆ 5, ಬಿ ಅಂದ್ರೆ -6, ಸಿ ಅಂದ್ರೆ 7. ಇಲ್ಲಿ ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಇಂದ ಬರ್ದಿದೆ. ಈಗ ಬಿ ಸ್ಕ್ವೇರ್ ಮೈನಸ್ 4ac ಫೈಂಡ್ ಮಾಡೋಣ. ಬಿ ಸ್ಕ್ವೇರ್ ಅಂದ್ರೆ -6 ಸ್ಕ್ವೇರ್ ಮೈನಸ್ 4ac. -6 square is 36 minus 5 4s are 20 into 7. 36 minus 140. 36 ಸಣ್ಣದಿದೆ, 140 ದೊಡ್ಡ ನಂಬರ್ ಮತ್ತು ಅದು ಮೈನಸ್ ಇರೋದ್ರಿಂದ ಆಫ್ ಕೋರ್ಸ್ ಇಟ್ ವಿಲ್ ಬಿ ಲೆಸ್ ದೆನ್ 0. ಲೆಸ್ ದೆನ್ 0 ಆಗಿರೋದ್ರಿಂದ ವಾಸ್ತವ ಮೂಲಗಳಂತ ಆಗಿರಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ವಾಸ್ತವ ಅಂತ ಇರೋದ್ರಿಂದ ಆಪ್ಷನ್ 2 ರಾಂಗ್, ಆಪ್ಷನ್ 3 ರಾಂಗ್. ಆಕ್ಚುಲಿ ಕಲ್ಪಿತ, ಇಮ್ಯಾಜಿನರಿ ಅಂತಂದ್ರೆ ಕಲ್ಪಿತ. ಸೊ ಆಪ್ಷನ್ 1 ಕೂಡ ರಾಂಗ್.